ಅಲ್ಲಿ ಪಾರ್ಟ್ 2 ಸೀರೀಸ್. ಏನು ಮಾಡಿದ್ರು ಹೊರಗಡೆ ಬಂದೇ ಇಲ್ಲ. ಅದು ಒಂದು ವಾರ ನೋಡಿದೆ, ಬರಲೇ ಇಲ್ಲ. ಎಂತ ಹಾಕಿದ್ರೂ ಬಂದಿಲ್ಲ ಆಯಿತಾ. ಜಸ್ಟ್ ಬಾಲ ಸಿಕ್ತಿತ್ತು, ಬಾಲನ್ನು ಹಿಡಿದು ಹೊರಗಡೆ ಹಾಕುವಷ್ಟರಲ್ಲಿ ಅದು ಒಳಗಡೆ ಹೋಗ್ತಿತ್ತು ವಾಪಸ್. ಹೀಗೆ ಆಯಿತು, ತುಂಬ ದಿನ ಹೀಗೆ ಆಯಿತು. ಸರಿ ಬಿಡು, ಇನ್ನೆಂತ ಮಾಡೋದು, ಅದು ಎಂತ ಮಾಡೋಂಗೂ ಇಲ್ಲ. ನಾನು ಅದ್ರ ಜೊತೆನೇ ಜೀವನ ಸಾಗಿಸ್ತಿದ್ದೆ, ಹಾಗಾಗಿತ್ತು. ಆಯ್ತಲ್ಲ, ಇನ್ನೇನು ಅದೇ ಹೊರಗೆ ಹೋಗಲಿ ಅಂತ ಒಂದಿನ ಆಯಿತು ಅಂತ ನಾನು ಬಾತ್ರೂಮಿಗೆ ಹೋದೆ. ಬಾತ್ರೂಮ್ ಕ್ಲೀನ್ ಮಾಡುವ ಅಂತ ಹೋದಾಗ ಒಳಗಡೆ ನೋಡ್ತೀನಿ, ಕಮೋಡಲ್ಲಿ ಕೆಳಗಡೆ ಸಿಂಕ್ ಥರ ನೀರಿರುತ್ತಲ್ಲ, ಅದರಲ್ಲಿ ಹಲ್ಲಿ ಬಿದ್ದಿದೆ. ಜೀವ ಇದೆ, ಬಟ್ ಏನಾಗಿತ್ತಂದ್ರೆ ಅದರ ಸ್ಕಿನ್ ಫುಲ್ ಪೀಲಾಗಿತ್ತು. ಜೀವ ಹೆಂಗಂದ್ರೆ ಸ್ವಲ್ಪ ಉಸಿರಿರೋ ಥರ ಫುಲ್ ಪೀಲಾಗಿ, ಮೈಯೆಲ್ಲ ಒಂಥರ ಆಗಿ ಒಂಥರ ಅರ್ಧ ಕೊಳ್ತು ಹೋದಾಗೆ ಆ ಥರ ಆಗಿ ನೀರಲ್ಲಿ ಮಲಗಿದೆ ಆಯಿತಾ. ನಾನು ಅದನ್ನು ಹೊರಗಡೆ ತೆಗಿಲಿಲ್ಲ, ಫ್ಲಶ್ ಮಾಡಿದೆ. ಸರಿನಾ, ಸತ್ತೋಯ್ತು. ಆಮೇಲೆ ನನ್ನಷ್ಟಕ್ಕೆ ನಂಗೆ ಅನಿಸೋದು, ಅದಕ್ಕೆ ಬದುಕುಳಿಯೋದಕ್ಕೆ ತುಂಬಾ ಅವಕಾಶಗಳಿತ್ತು. 1 ವಾರ ಟೈಮ್ ಇತ್ತು, ಅದಕ್ಕೆ ಬದುಕಬಹುದಿತ್ತು. ಅದೇನು ಮಾಡ್ತಂದರೆ, ಹೊರಗಡೆ ಬಂದರೆ ಎಲ್ಲಿ ಮನುಷ್ಯರು ನನ್ನ ಸಾಯಿಸ್ತಾರೋ, ಇಲ್ಲ ಹೊರಗಡೆ ನನಗೆ ಸೇಫ್ ಇಲ್ಲ, ನಾನು ಇದರಲ್ಲೇ ಇದ್ದು ಬಿಡ್ತೀನಿ, ನನಗೆ ಹೊರಗಡೆ ಪ್ರಪಂಚ ಬೇಡ, ನಾನು ಇಲ್ಲೇ ಸೇಫ್ ಇದ್ದೀನಿ, ಅಲ್ಲಿ ಹೊರಗಡೆ ಹೋದರೆ ಅವ್ರೇನು ಏನು ಮಾಡ್ತಾರೋ, ಇವ್ರೇನು ಮಾಡ್ತಾರೋ, ಇಲ್ಲ ನನ್ನ ಪ್ರಾಣಕ್ಕೆ ಏನಾದರೂ ಅಪಾಯ ಆದರೆ ಅಂತ ಅದು ಟ್ರೈನೇ ಮಾಡಿಲ್ಲ. ಲಿಟ್ರಲಿ ಅದು ಟ್ರೈ ಮಾಡಿಲ್ಲ ಹೊರಗಡೆ ಬರೋದಕ್ಕೆ. ನಾನೇನು ಅದು ಮೇಲಿದ್ದ ಲಿಡ್ ಕೂಡ ಕ್ಲೋಸ್ ಮಾಡಿ ಇಟ್ಟಿರ್ತಿರಲಿಲ್ಲ, ಅದನ್ನು ಹಾಗೆ ಓಪನ್ ಇಡ್ತಿದ್ದೆ. ಅದಕ್ಕೆ ಹೊರಗಡೆ ಬರೋದಕ್ಕೆ ತುಂಬಾ ಚಾನ್ಸಸ್ ಇತ್ತು, ಬಟ್ ಸ್ಟಿಲ್ ಅದು ಬರಲಿಲ್ಲ. ನನಗೆ ಆಮೇಲೆ ಅನಿಸಿದ್ದು ಒಂದೇ, ಪ್ರಯತ್ನ ಮಾಡಿದ್ರೆ ತಾನೇ ಫಲ ಸಿಗೋದು. ಪ್ರಯತ್ನನೇ ಮಾಡದೆ ಅವ್ರೇನಂತಾರೋ, ಇವ್ರೇನಂತಾರೋ, ಅವ್ರೇನು ಮಾಡಿಬಿಡ್ತಾರೋ, ಇವ್ರೇನು ಮಾಡಿಬಿಡ್ತಾರೋ ಅಂತ ಥಿಂಕ್ ಮಾಡೋದ್ರಲ್ಲೇ ನಮ್ಮ ಜೀವನ ಕಳೆದ್ಬಿಡ್ತೀವಿ ನಾವು, ಅಲ್ವಾ. ಆ ಹಲ್ಲಿ ಮಾಡಿದ್ದು ಅದೇ ತಪ್ಪು. ನಮಗೆ ಹೆದರ್ಕೊಂಡು, ಇಲ್ಲ ಮತ್ತೊಂದು ಅದಕ್ಕೇನೋ ಬೇರೆ ಇನ್ಸಿಡೆಂಟ್ ಆಗಿರ್ಬೋದು, ಅಥವಾ ಪಾರಿವಾಳ ಏನಾದರೂ ಹೆದರಿಸಿರ್ಬೋದು, ಏನೋ ಒಂದು ಆಗಿರ್ಬೋದು. ಅದು ಒಂದು ಸಣ್ಣ ಇನ್ಸಿಡೆಂಟಿಂದ ಅದು ಹೊರಗಡೆ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತು. ಅದು ಹೊರಗಡೆ ಬಂದು ಬೇರೆ ಗೋಡೆನೋ ಇಲ್ಲ ಏನೋ ಒಂದು ಶೆಲ್ಟರ್ನ ಯೂಸ್ ಮಾಡ್ಕೊಂಡಿದ್ದಿದ್ರೆ ಪ್ರಾಬಬ್ಲಿ ಅದು ಇನ್ನೂ ಒಂದು ಸ್ವಲ್ಪ ಟೈಮ್ ಜಾಸ್ತಿ ಬದುಕ್ತಿತ್ತು, ಅಲ್ವಾ. ಆ ಥರ ನರಳಿ ಅದರ ಟಾಯ್ಲೆಟಲ್ಲಿ ಸಾಯೋ ಬದಲು ಹೊರಗಡೆ ಬಂದಿದ್ದರೆ ಏನೋ ಒಂದು ಆಗಿರೋದು. ಸೊ ಇದರಿಂದ ನಾವೇನು ಅರ್ಥ ಮಾಡ್ಕೊಬೋದು ಹೇಳಿ, ನಾವು ಪ್ರಯತ್ನ ಪಟ್ಟರೆ ಮಾತ್ರ ನಮಗೆ ಏನಾದರೂ ಫಲ ಸಿಗುತ್ತೆ. ಸೊ ನಾವು ಅವ್ರ ಬಗ್ಗೆ ಇವ್ರ ಬಗ್ಗೆ ಸೊಸೈಟಿ ಬಗ್ಗೆ ಥಿಂಕ್ ಮಾಡ್ತಾ ಕೂತ್ಕೊಂಡ್ರೆ ನಾವು ಯಾವತ್ತೂ ಮೇಲೆ ಬರೋದಕ್ಕಾಗಲ್ಲ, ನಮಗೇನೂ ಅಚೀವ್ ಮಾಡೋದಕ್ಕಾಗಲ್ಲ. ಇಷ್ಟೇ.